ನಂದೀಶ ಇದೆ. ಓಕೆ ಓಕೆ, ನಾನು ನಿನ್ನೆ ದಿವಸ ಕೆಲವು ನೋಟನ್ನು ಹಾಕಿದೆ. ನೀವೆಲ್ಲ ನಿಮ್ಮ ನೋಟ್ಬುಕ್ನಲ್ಲಿ ಆ ನೋಟನ್ನ ಬರ ತೆಗಿಬೇಕು. ನಾನೇನು ಹೇಳಿದ್ದೇನೆ ನಿಮ್ಮ ಹೋಮ್ವರ್ಕ್ ನೀವು ಬರೆದಿದ್ದೀರ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದರಲ್ಲಿ ಒಂದು ಸಣ್ಣ ಕರೆಕ್ಷನ್ ಇದೆ, ಅದು ಹೇಳ್ತು ಮಾತು ಮುಂದೆ ಹೋಗ್ತೇನೆ ನಾನು. ಈ ಟೋಟಲ್ ಕ್ರೆಡಿಟ್ ಅಕೌಂಟ್ ಏನಿದೆಯಲ್ಲ, ಟೋಟಲ್ ಕ್ರೆಡಿಟ್ ಅಕೌಂಟ್ ಹಾಕುವಾಗ ಅದರಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ ಏನಾಗಿದೆ ಅಂದರೆ ಟೋಟಲ್ ಕ್ರೆಡಿಟ್ ಅಕೌಂಟ್ ಅದರಲ್ಲಿ ಅಕೌಂಟ್ is prepared to find out either opening balance or closing balance of credit or credit sale ಅಂತಾಗಿದೆ. ಅದು ಅದು ಕ್ರೆಡಿಟ್ ಪರ್ಚೇಸ್ ಆಗಬೇಕು. ನಾನು ಹೇಳಿದ್ದೇನೆ, ನಾನು ಹೇಳುವಾಗ ಕರೆಕ್ಟ್ ಹೇಳಿದ್ದೇನೆ, ನೋಟ್ ಅಲ್ಲಿ ಅದು ತಪ್ಪಾಗಿ. ಸೊ ಕ್ರೆಡಿಟ್ ಸೇಲ್ ಮೇಲೂ ಕ್ರೆಡಿಟ್ ಸೇಲ್ಸ್ ಇದೆ, ಟೋಟಲ್ ಡೆಟರ್ಸ್ ಕ್ರೆಡಿಟ್ ಸೇಲ್ಸ್ ಇದೆ, ಟೋಟಲ್ ಡೆಟರ್ಸ್ ಕ್ರೆಡಿಟ್ ಸೇಲ್ಸ್ ಇದೆ, ಟೋಟಲ್ ಕ್ರೆಡಿಟರ್ಸ್ ಕ್ರೆಡಿಟ್ ಪರ್ಚೇಸ್ ಅದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ ಬಂದಿದೆ ಅಲ್ಲಿ. ನಾನು ನಿನ್ನೆ ಮಾತ್ರ ಕರೆಕ್ಟ್ ಆಗಿ ಹೇಳಿದ್ದೇನೆ. ಓಕೆ, ಅದನ್ನ ಕರೆಕ್ಟ್ ಮಾಡ್ಕೋರಿ. ಕ್ರೆಡಿಟ್ ಪರ್ಚೇಸ್ ಆರ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಕ್ರೆಡಿಟರ್ಸ್ ಅಂತಿದೆ ನೋಡಿ, ಅದು ಕ್ಯಾಶ್ ರಿಸೀವ್ಡ್ ಫ್ರಾಮ್ ಕ್ರೆಡಿಟರ್ಸ್ ಅಲ್ಲ, ಕ್ಯಾಶ್ ಪೇಡ್ ಟು ಕ್ರೆಡಿಟರ್. ಅಷ್ಟು ಕರೆಕ್ಷನ್ ಅನ್ನು ನೀವು ಹಾಕೊಳ್ಳಿ. ವಾಯ್ಸ್ ಕ್ಲಿಯರ್ ಇಲ್ಲ, ವಾಯ್ಸ್ ಕ್ಲಿಯರ್ ಇಲ್ಲ, ವಾಯ್ಸ್ ಕ್ಲಿಯರ್ ಇಲ್ಲ. ವಾಯ್ಸ್ ಕ್ಲಿಯರ್ ಇಲ್ಲ ಇಲ್ಲ ನಂದೀಶ, ವಾಯ್ಸ್ ಕ್ಲಿಯರ್ ಇಲ್ಲ. ಯಾರಿಗೂ ವಾಯ್ಸ್ ಕ್ಲಿಯರ್ ಇಲ್ಲ ಇಲ್ಲ ನೋಡ್ತೀರಿ, ನಮ್ಗೆ ಏನು ತಿಳಿತಾ ಇಲ್ಲ. ವಾಯ್ಸ್ ಕ್ಲಿಯರ್ ಇಲ್ವಾ? ನಾಟ್ ಕ್ಲಿಯರಾ? ಏನಿದೆ ಕ್ಲಿಯರ್ ಇಲ್ಲ? ಓಕೆ, ಕ್ಲಿಯರ್ ಇದೆ ಅಂತ ನೋಡಿ. ನೋ ಅಂತ ಕ್ಲಿಯರ್ ಅಂತ ಕ್ಲಿಯರ್ ಇದೆಯಾ? ನೋ ಕ್ಲಿಯರ್ ಅಂತ ಅಲ್ಲ. ಹಂಗಾರೆ ನಿಮ್ಮ ನೆಟ್ವರ್ಕ್ ಇಶ್ಯೂ ಅದು. ನಾನು ನೆಟ್ವರ್ಕ್ ಇದೆ ಇಲ್ಲಿ, ನಿಮ್ಮ ವಾಯ್ಸ್ ಕ್ಲಿಯರ್ ಇಲ್ಲ ಅಂದ್ರೆ ನಿಮ್ಮ ನೆಟ್ವರ್ಕ್ ಇಶ್ಯೂ ಇದೆ ನೋಡಿ. ಕೆಲವರು ಕ್ಲಿಯರ್ ಇದೆ ಅಂತಾರೆ, ಕೆಲವರು ಕ್ಲಿಯರ್ ಇಲ್ಲ ಅಂತಾರೆ. ಮಳೆ ಆಗಿದೆ, ಸಾಕಷ್ಟು ನೆಟ್ವರ್ಕ್ ಸಮಸ್ಯೆ ಇರಬೇಕು. ಕ್ಲಿಯರ್? ಓಕೆ ಸರಸ್ವತಿ, ಇದು ಕ್ಲಿಯರ್? ಮತ್ತೆ ಕ್ಲಿಯರ್ ಬಸವರಾಜ್. ಇರ್ಫಾನ್, ಇರ್ಫಾನ್ ಇಸ್ ಇಟ್ ಕ್ಲಿಯರ್? ಕ್ಲಿಯರ್? ನೋ ಸರ್, ಕ್ಲಿಯರ್ ಸರ್, ಇಟ್ ಇಸ್ ಕ್ಲಿಯರ್ ಸರ್. ಭಾಳ ಜನ ಕ್ಲಿಯರ್ ಅಂತ ಕೊಡ್ತಾ ಇದ್ದಾರೆ. ಓಕೆ, ಐ ವಿಲ್ ಕಂಟಿನ್ಯೂ. ಈಗ yesterday I have discussed about the preparatory account or the preliminary account that we need to prepare before going for the final account, that is trading account, main account and balance sheet. That's so in case of England. Then you are shifting from one system to another system, that is blend system into double entry system. In that case, there are some incomplete records in single entry system. From such incomplete records, we cannot find all the information. That is why there are certain missing information which are very much necessary for preparation for final statement. Such missing information are going to be found out
by by preparing all these accounts. That is, one is statement of affairs, another one is um, total assets account, total credit account, and total receivable, then payable, and sometimes cash. So in this case, by go through the problem very thoroughly, ನೀವು ಪ್ರಾಬ್ಲಮ್ ಅನ್ನು ಥರೋಗಿ ಓದೋದ್ರ ಮೂಲಕ ಯಾವ್ಯಾವ ಅಕೌಂಟ್ ಅನ್ನ ಹಾಕಬೇಕು ನಾವು ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಅದು ನಿಮ್ಮ ಲಾಜಿಕ್ ಬಿಟ್ಟಿದ್ದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಸ್ಕಿಲ್ ಅಂಡ್ ಲಾಜಿಕ್ that you need to decide in the exam. That which account that I need to prepare, which account I need not prepare ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕು. ಅದು ಡಿಸಿಷನ್ ಮಾಡೋ ಎಬಿಲಿಟಿ ಯಾವಾಗ ಬರುತ್ತೆ ಅಂದ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಈಗಲೇ ಗೊತ್ತಾಗೋದಿಲ್ಲ, ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಅವಾಗ ನಿಮ್ಮಷ್ಟಕ್ಕೆ ನೀವೇ ಅದನ್ನ ಡಿಸಿಷನ್ ತಗೊಳ್ಳುವಂತ ಕೆಪಾಸಿಟಿ ನಿಮಗೆ ಬರುತ್ತೆ. ಅದರ ಬಗ್ಗೆ ಯಾವುದೇ ಸಂಶಯ ಅಥವಾ ಹೆದರಿಕೆ ಕೊಡಬೇಕು. Now, in yesterday's class, I have sent some notes. ಅದರ ಪೈಕಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ. ಏನು ಅಂದ್ರೆ, there is one chart that I have sent. One chart that I have sent. That is distinction between statement of affairs and balance sheet. Distinction between statement of affairs and balance sheet. ಇದನ್ನ ಕೆಲವು ಸಾರಿ 5 ಮಾರ್ಕ್ಸಿಗೆ ನಿಮಗೆ ಥಿಯರಿ ಕ್ವಶನ್ಸ್ ಅನ್ನು ಕೇಳೋ ಅವಕಾಶಗಳು ಇರ್ತವೆ. 5 ಮಾರ್ಕ್ಸ್ 5 ಪಾಯಿಂಟ್ಸ್ ಅನ್ನ ನೀವು ಬರೀಬೇಕಾಗುತ್ತೆ. ವಾಯ್ಸ್ ಇಸ್ ನಾಟ್ ಕ್ಲಿಯರ್? again there is problem. Ron, voice is not clear? What is the problem today? I don't know why it is happening like that. ಈ ಡಿಫರೆನ್ಸ್ ಅಲ್ಲಿ ಫಸ್ಟ್ ಡಿಫರೆನ್ಸ್ ಸ್ಟೇಟ್ಮೆಂಟ್ ವ್ಯೂ ಮತ್ತು ಬ್ಯಾಲೆನ್ಸ್ ಶೀಟ್ ಇರೋ ವ್ಯತ್ಯಾಸ. ಇಟ್ ಇಸ್ ಪ್ರಿಪೇರ್ಡ್ ಇನ್ ಕೇಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಹಾಕ್ತೇವೆ, ಡಬಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಬ್ಯಾಲೆನ್ಸ್ ಶೀಟ್ ವ್ಯತ್ಯಾಸ. ಸ್ಟೇಟ್ಮೆಂಟ್ ಇಸ್ ಗೋಯಿಂಗ್ ಟು ಪ್ರಿಪೇರ್ಡ್ ಅಂಡರ್ ಸಿಂಗಲ್ ಎಂಟ್ರಿ ಸಿಸ್ಟಮ್, whereas balance sheet is going to be prepared under double. The value of assets and liabilities shown in this statement are taken partly from actual records, partly from estimate. The value of the assets. You are not understanding anything. Okay. Not clear today? ಕೇಳ್ತಾ ಇಲ್ಲ? ಇಲ್ಲ. First difference is statement of affairs is prepared in case of single entry system, whereas balance sheet is prepared in case of double entry system. In case of single entry system, values are partly taken from records and partly based on estimates and other information. But whereas in case of balance sheet, all are not based on estimates, they are actual ones.
The financial portion as shown in the statement is not reliable. Statement ನಲ್ಲಿ ಬರುವಂತ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಷ್ಟು ರಿಲಯಬಲ್ 100% ರಿಲಯಬಿಲಿಟಿ ಇರೋದಿಲ್ಲ. ಬಟ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಬರುವಂತದ್ದು 100% ರಿಲಯಬಿಲಿಟಿ. The purpose of preparing the statement is to facilitate to find out profit or loss. But whereas in case of balance sheet, it is for preparation. There is no such purpose in the preparation of the statement or the balance sheet. Ultimately, it is a part of final statement of the organization. ಈ ರೀತಿ ಡಿಫರೆನ್ಸಸ್ ನಾವು ಬರಿಬೇಕಾಗುತ್ತೆ. 5 ಮಾರ್ಕ್ಸ್ ಒಂದೊಂದ್ಸಾರಿ ಕೇಳ್ತಾರೆ, ಅವು ರೇರ್ ಅಕೇಜನ್. ಇಷ್ಟು ಬಿಟ್ರೆ ಇನ್ನುಳಿದೆಲ್ಲ ಥಿಯರಾಟಿಕಲ್ ಆಸ್ಪೆಕ್ಟ್ ಅನ್ನು ನಾನು ನಿನ್ನೆ ನಿಮಗೆ ತಿಳಿದ್ದು ಉಂಟು. ಈಗ ನಾವು ಮೊದಲಿಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಹಾಕೋಣ, ಆನಂತರ ಒಂದು ಡೆಟರ್ಸ್ ಅಕೌಂಟ್ ಹಾಕೋಣ, ಒಂದು ಕ್ರೆಡಿಟರ್ಸ್ ಅಕೌಂಟ್ ಹಾಕೋಣ, ಒಂದು ಬಿಲ್ಸ್ ರಿಸೀವಬಲ್ ಅಕೌಂಟ್ ಹಾಕೋಣ, ಇನ್ನೊಂದು ಬಿಲ್ಸ್ ಪೇಯಬಲ್ ಅಕೌಂಟ್. ಪಾರ್ಟ್ ಬೈ ಪಾರ್ಟ್ ಒಂದೊಂದು ಸಣ್ಣ ಪ್ರಾಬ್ಲಮ್ ಬಿಡಿಸ್ತಾ ನಾವು ಮುಂದೆ ದೊಡ್ಡ ಪ್ರಾಬ್ಲಮ್ಗೆ ಹೋಗುವಂತ ಪದ್ಧತಿಗೆ ಹೋಗೋಣ. ಈಗ ನೋಡಿ, ನಾನು ನಿಮಗೆ ಎಲ್ಲ ಅಕೌಂಟ್ಸ್ ಫಾರ್ಮೆಟ್ ಅನ್ನು ಕಳಿಸಿದ್ದೇನೆ. ನಿಮಗೆ ಸ್ಟೇಟ್ಮೆಂಟ್ ಇಂದ ಹಿಡಿದು ಅವನ್ನೆಲ್ಲ ನೀವು ಬುಕ್ ನಲ್ಲಿ ಬರೆದಿದ್ದೀರಾ, ನಿಮ್ಮ ನೋಟ್ಬುಕ್ ನಲ್ಲಿ ಬರ್ಕೊಂಡಿದ್ದೀರಾ. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಫಾರ್ಮೆಟ್ ಇದೆ ನೋಡಿ. ಇಟ್ ಇಸ್ ಜಸ್ಟ್ ಲೈಕ್ ಎ ಬ್ಯಾಲೆನ್ಸ್ ಶೀಟ್. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಫಾರ್ಮೆಟ್ ಏನಿದೆ ಅದು, ಇಟ್ ಇಸ್ ಜಸ್ಟ್ ಲೈಕ್ ಎ ಬ್ಯಾಲೆನ್ಸ್ ಶೀಟ್. ಸ್ಟೇಟ್ಮೆಂಟ್ ಆಫ್ ಅಫೇರ್, ಇಟ್ ಇಸ್ ಜಸ್ಟ್ ಲೈಕ್ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಶೀಟ್ ನಲ್ಲಿ ನಾವು ಲೆಫ್ಟ್ ಸೈಡ್ ಏನ್ ಬರ್ತೇವೆ, ಲಯಬಿಲಿಟೀಸ್ ಬರ್ತೇವೆ. ಹೌದಾ? ರೈಟ್ ಸೈಡ್ ನಾವೇನು ಬರ್ತೇವೆ, ಅಸೆಟ್ಸ್ ಅನ್ನ ಬರೀತೇವೆ. ಹಂಗೇನೆ ನಿಮ್ಮ ಫಾರ್ಮೆಟ್ ನಲ್ಲಿ ಬಂದಿದೆ ನೋಡಿ. ಕ್ಯಾಪಿಟಲ್ ಇದೇ ನಮಗೆ ಏನಿರುತ್ತೆ, ನೀವು PUC ಸೆಕೆಂಡ್ ಇಯರ್ ನಲ್ಲಿ ಸ್ಟೇಟ್ಮೆಂಟ್ ಹಾಕಿದ್ದೀರಾ. ಸೆಕೆಂಡ್ ಇಯರ್ ಅಕೌಂಟೆನ್ಸಿಯಲ್ಲಿ ನೀವು ಸ್ಟೇಟ್ಮೆಂಟ್ ಹಾಕಿ ಬಂದಿದ್ದೀರಾ. ಓಪನಿಂಗ್ ಸ್ಟೇಟ್ಮೆಂಟ್ ಹಾಕಿರಿ, ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಹಾಕಿರಿ. ಇಟ್ ಇಸ್ ನಾಟ್ ಎ ನ್ಯೂ ಥಿಂಗ್ ಫಾರ್ ಯು. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಇಟ್ ಇಸ್ ನಾಟ್ ಎ ನ್ಯೂ ಥಿಂಗ್ ಫಾರ್ ಯು. ಸುಮ್ಮನೆ ನಿಮಗೆ ರಿವಿಷನ್ ಮಾಡ್ತಾ ಇದ್ದೇನೆ ಇದನ್ನ. ಡೆಟರ್ಸ್ ಅಕೌಂಟ್ ಕ್ರೆಡಿಟರ್ಸ್ ಅಕೌಂಟ್ ಹೊಸದಾಗ್ತಾವೆ ನಿಮಗೆ. ಆದರೆ as far as ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಇಸ್ ಕನ್ಸರ್ನ್ಡ್, ಇಟ್ ಇಸ್ ನಾಟ್ ಎ ನ್ಯೂ ಥಿಂಗ್ ಫಾರ್ ಯು. ಯು ಆಲ್ರೆಡಿ ಲರ್ನ್ಡ್ ಇನ್ PUC ಸೆಕೆಂಡ್ ಇಯರ್. ಇಸ್ ಇಟ್ ಓಕೆ? ಆದ್ರೂ ನಾನು ಹೇಳ್ತಾ ಇದ್ದೇನೆ, ಕ್ಯಾಪಿಟಲ್ ಅಂತ ಬರೋದು ಇದನ್ನೇ ಕಂಡು ಹಿಡಿಲಿಕ್ಕೆ ನಾವು ಸ್ಟೇಟ್ಮೆಂಟ್ ಹಾಕ್ತಿರ್ತೇವೆ. ಅಲ್ಲಿ ಏನಾಗುತ್ತೆ, ಅದು ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಬ್ಯಾಲೆನ್ಸಿಂಗ್ ಫಿಗರ್ ಇದನ್ನು ಬಿಡಿಸ್ತು ಎಲ್ಲ ಕೊಟ್ಟಿರ್ತಾರೆ. ಮತ್ತೇನಿರುತ್ತೆ ಇಲ್ಲಿ, ಕ್ರೆಡಿಟರ್ಸು, ಕ್ರೆಡಿಟರ್, ಬಿಲ್ಸ್ ಪೇಯಬಲ್, ದೆನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್. ಹೌದಾ? ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಯಾವುದು, ಸ್ಯಾಲ್ರಿ ಇರಬಹುದು, ರೆಂಟ್ ಇರಬಹುದು, ಎನಿಥಿಂಗ್. ಅಲ್ಲಿ ಫಾರ್ಮೆಟ್ ನಲ್ಲಿ ಅವರು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಬರೀ ಸ್ಯಾಲ್ರಿನೇ ಇರಬೇಕಂತೇನಿಲ್ಲ. ಎನಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಇಸ್ ಎ ಲಯಬಿಲಿಟಿ. ಎನಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಇದೆ ಲಯಬಿಲಿಟಿ. ಕೊಡಬೇಕಾದಂತ ಏನು ಇದೆ ಅಲ್ಲ, ಖರ್ಚು ಆಗಿಬಿಟ್ರೆ ಇದು ಕೊಡೋದಿರುತ್ತೆ. ನೀವು ಅದರಲ್ಲಿ ಕೊಡೋದೇ ಇರುತ್ತೆ. ಹೀಗಾಗಿ ನಾವೇನ್ ಮಾಡ್ತೇವೆ, ಔಟ್ಸ್ಟ್ಯಾಂಡಿಂಗ್ ಅಂತ ಕರಿತೇವೆ. ಓಕೆ, ಇದು ಇಷ್ಟು ಲಯಬಿಲಿಟಿ ಯೂಶುವಲಿ ಬರ್ತವೆ. ಅಸೆಟ್ ಸೈಡ್ ಏನ್ ಬರುತ್ತೆ ನೋಡಿ, ಕ್ಯಾಶ್ ಬರ್ಬೋದು, ಇನ್ನುಳಿದೆಲ್ಲ ಫಿಕ್ಸ್ಡ್ ಅಸೆಟ್ಸ್ ಬರ್ಬೋದು. ಫಿಕ್ಸ್ಡ್ ಅಸೆಟ್ ಅದು ಲ್ಯಾಂಡು, ಬಿಲ್ಡಿಂಗು, ಪ್ಲಾಂಟು, ಮಷಿನರಿ, ಹೌದಾ, ಅವೆಲ್ಲ ಬರ್ಬೋದು. ಆನಂತರ ಇನ್ವೆಸ್ಟ್ಮೆಂಟ್ಸ್ ಬರ್ಬೋದು, ಸ್ಟಾಕ್ ಬರ್ಬೋದು, ಡೆಟರ್ಸ್ ಬರ್ಬೋದು. ಹೌದಾ? ಡೆಟರ್ಸ್ ಬರ್ಬೋದು, ಕ್ಯಾಶ್ ಬರುತ್ತೆ, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ಹೌದಾ? ಆನಂತರ ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಅಂತ ಕರಿತೇವೆ. ಫಾರ್ಮೆಟ್ ನಲ್ಲಿ ಅವರು ಪ್ರಿಪೇಯ್ಡ್ ಇನ್ಶೂರೆನ್ಸ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೆನ್ಸ್ ಬರೀ ಇನ್ಶೂರೆನ್ಸ್ ಇರೋದಿಲ್ಲ, ಪ್ರಿಪೇಯ್ಡ್ ಟ್ಯಾಕ್ಸ್ ಇರಬಹುದು, ಅಡ್ವಾನ್ಸ್ ಟ್ಯಾಕ್ಸ್ ಕೊಟ್ಟಿರ್ತೇವೆ, ದಟ್ ಇಸ್ ಎ ಪ್ರಿಪೇಯ್ಡ್ ಎಕ್ಸ್ಪೆನ್ಸ್. ಹೌದಾ? ಪ್ರಿಪೇಯ್ಡ್ ಇನ್ಶೂರೆನ್ಸ್, ಅಡ್ವಾನ್ಸ್ ಮುಂದಿನ ವರ್ಷದ್ದು ಈ ವರ್ಷ ಕೊಟ್ಟಿದ್ವಿ ಅಂತ ಹೇಳಿದೆ, ದಟ್ ಇಸ್ ಎ ಪ್ರಿಪೇಯ್ಡ್ ಎಕ್ಸ್ಪೆನ್ಸ್. ದಟ್ ಇಸ್ ಟ್ರೀಟೆಡ್ ಆಸ್ ಅಸೆಟ್. ಸೊ ಈ ರೀತಿಯಾಗಿ ಲಯಬಿಲಿಟೀಸ್ ಬರ್ತಾರೆ. ಎಕ್ಸೆಪ್ಟ್ ಕ್ಯಾಪಿಟಲ್ ಉಳಿದೆಲ್ಲ ಕೊಟ್ಟಿರ್ತಾರೆ. ಅವಾಗ ನಾವೇನ್ ಮಾಡ್ಬೇಕು, ಇವನ್ನೆಲ್ಲ ಬರಿಬೇಕು, ಟೋಟಲ್ ಮಾಡಬೇಕು. ಡಿಫ್ರೆನ್ಸ್ ಏನ್ ಬರ್ತಲ್ಲ ಈ ಕಡೆ, ಅದನ್ನ ನಾವು ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡ್ತೀವಿ. ಓಪನಿಂಗ್ ಕ್ಯಾಪಿಟಲ್ ಅಂತ ಟ್ರೀಟ್. ದಟ್ ಇಸ್ ಕಾಲ್ಡ್ ಬ್ಯಾಲೆನ್ಸಿಂಗ್ ಫಿಗರ್ ಇಸ್ ದ ಕ್ಯಾಪಿಟಲ್. ಅರ್ಥ ಆಯ್ತಾ? ಆ ನಂತರ ಸ್ಟೇಟ್ಮೆಂಟ್ ಆದ್ಮೇಲೆ ಡೆಟರ್ಸ್ ಅಕೌಂಟ್ ಬರುತ್ತೆ. ಡೆಟರ್ಸ್ ಅಕೌಂಟ್ ನಲ್ಲಿ ಏನ್ ಬರುತ್ತೆ, ಫಸ್ಟ್ ಡೆಟರ್ಸ್ ಅಕೌಂಟ್ ನಲ್ಲಿ ನೀವೆಲ್ಲ ನಿಮ್ಮ ನೋಟ್ಬುಕ್ ನಲ್ಲಿ ಬರ್ಕೊಂಡಿರ್ಬೇಕು. ಈ ಫಾರ್ಮೆಟ್ ಅನ್ನು ನೀವು ಕಂಪ್ಲೀಟ್ ಬಿಟ್ಕೋಬೇಕು.
ಈ ಫಾರ್ಮೆಟ್ ಅನ್ನು ನೀವು ನೆನಪಿಟ್ಕೋಬೇಕು. ಹೌದಾ? ಡೆಟರ್ಸ್ ಅಕೌಂಟ್ ನೋಡಿ ಏನಿದೆ, ಟೋಟಲ್ ಡೆಟರ್ಸ್ ಅಕೌಂಟ್ ನಲ್ಲಿ ಡೆಟರ್ಸ್ ಅಕೌಂಟ್ ಇದೆ ಬೇಸಿಕಲಿ ಅಸೆಟ್ ಅಕೌಂಟ್. Creditors account is a liability account. What is the nature of debtor? It is an asset. What is the nature of creditor? It is a liability. Hange bills receivable, it is an asset account. Bills payable is a liability account. Bills payable ಎಲ್ಲ ಹಚ್ಚಿರಿ ನೀವು ಬ್ಯಾಲೆನ್ಸ್ ಶೀಟ್ ನಾಗ, ಲಯಬಿಲಿಟಿ ಸೈಡ್ ಹಚ್ಚಿರಿ. ಬಿಲ್ಸ್ ರಿಸೀವಬಲ್ ಎಲ್ಲ ಹಚ್ಚಿರಿ, ಅಸೆಟ್ ಸೈಡ್ ಹಚ್ಚಿರಿ. ಡೆಟರ್ಸ್ ಎಲ್ಲ ಹಚ್ಚಿರಿ, ಅಸೆಟ್ ಸೈಡ್ ಹಚ್ಚಿರಿ. ಕ್ರೆಡಿಟರ್ಸ್ ಎಲ್ಲ ಹಚ್ಚಿರಿ ಬ್ಯಾಲೆನ್ಸ್ ಶೀಟ್ ನಾಗ, ಲಯಬಿಲಿಟಿ ಸೈಡ್ ಹಚ್ಚಿರಿ. ಅದಕ್ಕೆ debtor account is a liability account. Sorry, debtor account is a total debtors account is a asset account. Total creditors account is a liability account. BR account is an asset account. Bills payable account is a liability account. Istu nature of broad category ಮಾಡ್ಕೋಬೇಕು ನಾವು, whether it is asset account or it is a liability account ನೋಡ್ಕೋಬೇಕು. Debtors account is a asset account. ಒಂದು ಯೂಶುವಲಿ ಏನಿರುತ್ತೆ, ಯೂಶುವಲ್ ಪ್ರಾಕ್ಟೀಸ್ ಏನಿದೆ, ಯೂಶುವಲ್ ಥಿಂಗ್ ಏನಿರುತ್ತೆ ಅಂದ್ರೆ ಅಸೆಟ್ ಅಕೌಂಟ್ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಓಕೆ, ಅಸೆಟ್ ಅಕೌಂಟ್ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಲಯಬಿಲಿಟಿ ಅಕೌಂಟ್ ಆಲ್ವೇಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್. ಅರ್ಥ ಆಯ್ತಾ? ನಿಮ್ಮ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ನೀವು ನೋಡಿರ್ಲಿ, ಅಸೆಟ್ ಅಕೌಂಟ್ ಎಲ್ಲ ಡೆಬಿಟ್ ಕಾಲಮ್ ಆಗ್ತದೆ. ಟ್ರಯಲ್ ಬ್ಯಾಲೆನ್ಸ್ ನಲ್ಲಿ ನೀವು ಅಸೆಟ್ ಅಕೌಂಟ್ ಅನ್ನ ಡೆಬಿಟ್ ಟು ಕ್ರೆಡಿಟ್ ಅಲ್ಲಿ, ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಅಸೆಟ್ ಅಕೌಂಟ್ ಅನ್ನ ಡೆಬಿಟ್ ಹಾಕ್ತೀರಿ, ಲಯಬಿಲಿಟಿ ಅಕೌಂಟ್ ಅನ್ನ ಕ್ರೆಡಿಟ್ ಹಾಕ್ತೀರಿ. ಲ್ಯಾಂಡ್ ಎಲ್ಲ ಹಚ್ತೀರಿ, ಡೆಬಿಟ್ ಹಾಕ್ತೀರಿ. ಬಿಲ್ಡಿಂಗ್ ಎಲ್ಲ ಹಚ್ತೀರಿ, ಡೆಬಿಟ್ ಹಾಕ್ತೀರಿ. ಕ್ಯಾಶ್ ಎಲ್ಲ ಹಚ್ತೀರಿ, ಡೆಬಿಟ್ ಹಾಕ್ತೀರಿ. ಡೆಟರ್ಸ್ ಎಲ್ಲ ಹಚ್ತೀರಿ, ಡೆಬಿಟ್ ಹಾಕ್ತೀರಿ. BR ಎಲ್ಲ ಹಚ್ತೀರಿ, ಡೆಬಿಟ್ ಹಾಕ್ತೀರಿ. ಸ್ಟಾಕ್ ಎಲ್ಲ ಹಚ್ತೀರಿ, ಡೆಬಿಟ್ ಹಾಕ್ತೀರಿ. ನೋಡ್ರಿ, ಆಲ್ ಅಸೆಟ್ ಅಕೌಂಟ್ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಮುಂದೆ ಇಲ್ಲಿ ಲಯಬಿಲಿಟಿ ಯಾವ್ಯಾವ ನೋಡ್ರಿ, ಕ್ಯಾಪಿಟಲ್ ಎಲ್ಲ ಹಚ್ತೀರಿ, ಲಯಬಿಲಿಟಿ ಕ್ರೆಡಿಟ್ ಹಾಕ್ತೀರಿ. ಹೌದಾ? ಕ್ರೆಡಿಟರ್ ಎಲ್ಲ ಹಚ್ತೀರಿ, ಕ್ರೆಡಿಟ್ ಹಾಕ್ತೀರಿ. ಬಿಲ್ಸ್ ಪೇಬಲ್ ಎಲ್ಲ ಹಚ್ತೀರಿ, ಕ್ರೆಡಿಟ್ ಹಾಕ್ತೀರಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಎಲ್ಲ ಹಚ್ತೀರಿ, ಕ್ರೆಡಿಟ್ ಹಾಕ್ತೀರಿ. ಆಲ್ ಲಯಬಿಲಿಟೀಸ್ ಅಕೌಂಟ್ ಶೋಸ್ ಒಂದು ಗಮನ ಇಟ್ಕೊಳ್ಳಿ, ಅಸೆಟ್ ಅಕೌಂಟ್ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್, ಲಯಬಿಲಿಟಿ ಅಕೌಂಟ್ ಆಲ್ವೇಸ್ ಶೋಸ್ ಕ್ರೆಡಿಟ್. ಇದನ್ನ ನೆನಪಿಟ್ಟುವಂತ ಅಂದ್ರೆ ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಅಂತ ಕೊಟ್ಟಿರ್ತಾರೆ ನೋಡ್ರಿ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಅಂತ ಕೊಡ್ತಾರೆ ನೋಡ್ರಿ, ಅಥವಾ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಎನಿ ಅಸೆಟ್ ಅಕೌಂಟ್ ಫಾರ್ ದಟ್ ಮ್ಯಾಟರ್. Opening balance of any asset account, maybe land, maybe building, maybe cash, maybe debtors, maybe stock, maybe inventories, maybe investment, whatever it may be, maybe machinery, whatever it may be. Opening balance of asset account, any asset account. ಹೌದಾ? ಅದು asset account always shows debit balance. ಅದು opening balance ಅಲ್ಲೇ ಇರಬೇಕು. To balance brought down ante. Opening balance should be always written in debit side of the asset account. To balance brought down. ಅದೇ ಇದು ಡೆಟರ್ ಗೂ ಬಂತು, ಕ್ಯಾಶ್ ಅಕೌಂಟ್ ಗೂ ಬಂತು, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಕ್ಯಾಶ್ ಅಕೌಂಟ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಓಪನಿಂಗ್. BR ಅಕೌಂಟ್ ಬಂತು, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸ್ಟಾಕ್ ಅಕೌಂಟ್ ಬಂತು, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಎಕಡೆ ಬರ್ತಾವ ಅಸೆಟ್ ಅಕೌಂಟಿಗೆ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರ್ತಾವ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಎನಿ ಅಸೆಟ್ ಅಕೌಂಟ್ ಯು ಟೇಕ್ ಫಾರ್ ದಟ್ ಮ್ಯಾಟರ್, ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ ಅಕೌಂಟ್ ಎಲ್ಲಿ ಬರೀಬೇಕು? ಡೆಬಿಟ್ ಸೈಡ್ ಬರಬೇಕು. ಯಾಕೆ ಬರೀಬೇಕು? ಅಸೆಟ್ ಅಕೌಂಟ್ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಅಲ್ಲಿ ಮೈನಸ್ ಬರೋದಿಲ್ಲ ಅಸೆಟ್ ಅಕೌಂಟಿಗೆ, ಪ್ಲಸ್ ಬರುತ್ತೆ. ಇಸ್ ಇಟ್ ಓಕೆ? ಹಂಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಅಂತ ಬಂತಂದ್ರೆ ನೀವು ಅದನ್ನ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರೀಬೇಕು. ಫಾರ್ಮೆಟ್ ನಲ್ಲಿ ಬರ್ದಾರ ನೋಡ್ರಿ, ಡೆಟರ್ಸ್ ಅಕೌಂಟ್ ಫಾರ್ಮೆಟ್ ನಲ್ಲಿ ಐತಿ ನೋಡ್ರಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬ್ರಾಕೆಟ್ನಾಗ ಓಪನಿಂಗ್ ಬ್ಯಾಲೆನ್ಸ್ ಬರ್ದಾರಿಲ್ಲ. ಅದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಈಚೆ ಕಡೆ ಐತಿ ನೋಡ್ರಿ,
ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಕ್ಲೋಸ್ ಮಾಡ್ತಿರ್ತಾರೆ ಅಸೆಟ್ ಅಕೌಂಟ್, ಅವಾಗ ಡಿಫರೆಂಟ್ ಅಥವಾ ಫೈನಲ್ ಬ್ಯಾಲೆನ್ಸ್ ಇನ್ ದಟ್ ಅಸೆಟ್ ಅಕೌಂಟ್ ಏನಾಗುತ್ತೆ, ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಅದೇನಾಗುತ್ತೆ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇದ ಮುಂದಿನ ವರ್ಷಕ್ಕೆ ಏನಾಯ್ತು, ಓಪನಿಂಗ್ ಬ್ಯಾಲೆನ್ಸ್ ಆಕೈತಿ. ಎಲ್ಲಿ ಬರ್ತದು, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗುತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದ್ದು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗುತ್ತೆ. ಇಸ್ ಇಟ್ ಓಕೆ? ಓಪನಿಂಗ್ ಬ್ಯಾಲೆನ್ಸ್ ಯಾವಾಗಿದ್ರು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಅದು ಡೆಟರ್ ಅಕೌಂಟಿಗೂ ಬಂತು, ಕ್ಯಾಶ್ ಅಕೌಂಟಿಗೆ ಬಂತು, ಬಿ ಆರ್ ಅಕೌಂಟಿಗೂ ಬಂತು. ಡೆಟರ್ ಅಕೌಂಟಿಗೆ ಬಂತು, ಕ್ಯಾಶ್ ಅಕೌಂಟಿಗೆ ಬಂತು, ಬಿ ಆರ್ ಅಕೌಂಟ್. ಬೋರ್ಡ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಆಲ್ರೆಡಿ ನೋಟ್ ಕಳ್ಸೀನಿ, ನಿಮ್ಮ ನೋಟ್ಬುಕ್ ನಲ್ಲಿ ಬರ್ಕೊಂಡಿರ್ಬೇಕು. ನೀವು ನಿಮ್ಮ ನೋಟ್ಬುಕ್ ನಲ್ಲಿ ಇದನ್ನೆಲ್ಲ ಬರ್ಕೊಂಡಿರ್ಬೇಕು. ನಿನ್ ಹೇಳಿದ್ದೇನೆ ನಾನು ನಿಮಗೆ, ನಾ ಕಳಿಸಿದ ನೋಟ್ಸ್ ಅನ್ನ ನಿಮ್ ನೋಟ್ಬುಕ್ ನಲ್ಲಿ ಬರ್ಕೊಂಡಿರ್ಬೇಕು. ಅದನ್ನ ನಾ ಹೇಳ್ತಾ ಇದ್ದೇನೆ ಈಗ. ಬೋರ್ಡ್ ಬಗ್ಗೆ ಲಕ್ಷ್ಯ ಕೊಡಬೇಡಿ, ಅರ್ಥ ಆಯ್ತಾ? ನೀವು ಬರ್ಕೊಂಡು ಇಟ್ಕೊಂಡಿರ್ಬೇಕು. ನಿಮ್ ಹೋಮ್ವರ್ಕ್ ಕೊಟ್ಟಿದ್ದೇನೆ ನಾನು, ನಿಮ್ ನೋಟ್ಬುಕ್ ನಲ್ಲಿ ಕ್ಲಿಯರ್ ಎಲ್ಲ ಬರೆದು ಇಟ್ಟಿರ್ಬೇಕು ನೀವು. ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಎವ್ರಿಥಿಂಗ್ ಇಸ್ ದೇರ್ ಇನ್ ಯುವರ್ ನೋಟ್ಬುಕ್ ನೌ. ನೋ ನೀಡ್ ಆಫ್ ರೆಫರಿಂಗ್ ಟು ದ ಬೋರ್ಡ್. ಅರ್ಥ ಆಗಲತ್ತಿ? ಓಕೆ. ಸುಮ್ಮನೆ ಹೋಮ್ವರ್ಕ್ ಮಾಡಲ್ಲ ಬಿಡಲ್ಲ, ಬೋರ್ಡ್ ಕ್ಲಿಯರ್ ಇಲ್ಲ ಅನ್ಕೊಂತ ಕುಂದಿರ್ತಾರೆ. ಹೋಮ್ವರ್ಕ್ ಮಾಡ್ಬೇಕು ಚೆನ್ನಾಗಿ. ಕೊಟ್ಟ ಹೋಮ್ವರ್ಕ್ ಅನ್ನ ಚೆನ್ನಾಗಿ ಯಾರು ಮಾಡ್ತೀರಿ ಅವ್ರಿಗೆ ಇದೆಲ್ಲ ತಿಳ್ತಾ ಹೋಗ್ತದೆ. ಇಲ್ಲ ಅಂದ್ರೆ ನಿಮ್ಗೆ ಏನು ತಿಳಿಯಲ್ಲ ಬಗರಿ. ನಾ ಹೇಳ್ತೇನೆ ನೋಡು, ಸೀರಿಯಸ್ ಆಗಿ ಕೊಟ್ಟಿದ್ದೆಲ್ಲವನ್ನು ಮನ್ಯಾಗ ಕುಂದಿರ್ತೀರಿ, ಎಲ್ಲಿ ಕಾಲೇಜ್ ಬರೋಂಗಿಲ್ಲ ಏನಿಲ್ಲ. ಕೊಟ್ಟ ಹೋಮ್ವರ್ಕ್ ನ ಚೆನ್ನಾಗಿ ಮಾಡ್ಬೇಕು, ಬ್ಯಾಸರಲ್ದಂಗ. ಅಂದ್ರೆ ನಿಮ್ಗೆ ತಿಳ್ಕೋತ ಹೋಗ್ತತಿ. ನಾನು ನಿಮಗೆ ಸಿಕ್ವೆನ್ಸ್ಲಿ ಹೇಳ್ತಾ ಇರ್ತೀನಿ, ಸಿಕ್ವೆನ್ಸ್ ಬರ್ತಿರ್ತೇನೆ ನಾನು ನಿಮಗೆ. ಒಂದಾದ ಒಂದಾದ ನಿಮ್ಗೆ ಭಾರ ಆಗದ ರೀತಿಯಲ್ಲಿ, ತೊಂದರೆ ಆಗದ ರೀತಿಯಲ್ಲಿ, ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಸೀಕ್ವೆನ್ಸ್ ಬೈ ಸೀಕ್ವೆನ್ಸ್ ನಾ ಕಲಿಸ್ತಾ ಇರ್ತೇನೆ. ನೀವೇನಾದ್ರೂ ಅಲ್ಲಿ ಬೇಸರ ಮಾಡ್ಕೊಂಡು ಒಂದಿನ ಹೇಳಿದ ಹೋಮ್ವರ್ಕ್ ಅನ್ನ ಮಾಡ್ಲಿಲ್ಲ, ಬರೀಲಿಲ್ಲ, ನಿಮ್ಮ ಹತ್ರ ಉಳಿಲಿಲ್ಲ, ಎಲ್ಲೋ ಪ್ಯಾಟಾಗಿ ಇದ್ದುಕೊಂಡು ಮೊಬೈಲ್ ಆನ್ ಮಾಡ್ಕೊಂಡು ಕುಂತೀನಿ ಅಂದ್ರೆ ನಡೆಯಂಗಿಲ್ಲ. 6 ಗಂಟೆ ಕ್ಲಾಸು, ಮನ್ಯಾಗ ಕುಂದಿರ್ಬೇಕು, ನೋಟ್ಬುಕ್ ಇಡಬೇಕು, ಕುಂದಿರ್ಬೇಕು, ಬರಿಬೇಕು, ಮುಗಿಸ್ಬೇಕು. ನಿನ್ನ ಯಾವನೋ ಒಬ್ಬ ಬಸವರಾಜ್ ಅನ್ನ ಯಾವನೋ ಒಬ್ಬ ಇಟ್ಕೊಂಡು ಕುಂತಿದ್ದ ಹೊರಗೆ, ಅಲ್ಲೇ ಹೊರಗದಾನ, ಹಲ್ಲು ಕಿಸ್ಕೊಂತ ಚಾ ಕುಡ್ಕೊಂತ ನಿಂತಾನ ಮಗನೇ. ಎಂಥವ್ರು ಕಲಿಯವ್ರಿ ಇವರು. ನೀಟಾಗಿ ಕುಂದಿರ್ಬೇಕು ಮನೇಲಿ. 6 ಗಂಟೆ ಅಂದ್ರೆ 5:55 ಕೂಡಿರ್ಬೇಕು ಎಲ್ಲ ರೆಡಿಯಾಗಿ. ನೀನ್ ಏನ್ ಹೇಳ್ತೇವೆ ಅದನ್ನೆಲ್ಲ ಬರೆದು ಇಟ್ಕೊಂಡು ಕುಂದಿರ್ಬೇಕು. ಹೇಳ್ದ ತಿಳ್ಕೊತ ಹೋಗ್ತೀರಿ. ಅನ್ಲೆಸ್ ಯು ಆರ್ ಸೀರಿಯಸ್ ಅಬೌಟ್ ದ ಕರಿಯರ್, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಆಫ್ಲೈನ್ ಕ್ಲಾಸು ತಿಳಿಯಂಗಿಲ್ಲ, ಆನ್ಲೈನ್ ಅಲ್ಲ, ಆಫ್ಲೈನ್ ಕ್ಲಾಸು ತಿಳಿಯಂಗಿಲ್ಲ. ಯಾವುದು ಡಿಫರೆನ್ಸ್ ಇಲ್ದಂಗೆ ಆನ್ಲೈನ್ ಕ್ಲಾಸ್ನ ಮಾಡ್ತಾ ಇದ್ದೇನೆ. ಆಫ್ಲೈನಿಗೂ ಆನ್ಲೈನಿಗೆ ಏನು ಫರಕ್ ಬೀಳಾರದ ರೀತಿಯಲ್ಲಿ ನಾನು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೇನೆ, ಗೊತ್ತಿರಲಿಲ್ಲ ನಿಮಗೆ. ಬಟ್ ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಿರುತ್ತೆ. ನಾವು ಸ್ವಲ್ಪ ಪ್ರಮಾಣದ ಹೋಮ್ವರ್ಕ್ ಕೊಟ್ಟಿರ್ತೇನೆ. ನಾನು ಅದನ್ನ ಸೀರಿಯಸ್ ಆಗಿ ಕುತ್ಕೊಂಡು ಮಾಡಿದರೆ ಏನೂ ತೊಂದರೆ ಆಗ್ತದೆ. ಎಲ್ಲೋ ನಾನು ಬೈಕ್ ಓಡಿಸುವಾಗ 5 ಗಂಟೆಗೆ 6 ಗಂಟೆ ಕ್ಲಾಸ್ ಅಂತ ಕನೆಕ್ಷನ್ ಕೊಡುವ ಅಟೆಂಡೆನ್ಸ್ ಸಲುವಾಗಿ ಎಲ್ಲೋ ಹೊರಗಡೆ ನಿಂತು ಗೆಳೆಯರ ಜೋಡಿ ಚಾ ಕುಡ್ಕೊಂತ ನಿಂತು ನೀನು ಯಾವನೊಬ್ಬ ಮಾಡಕತ್ತಿದ್ದ. ಎಂಥವರೆಲ್ಲ ನನ್ನ ಕೈ ಸಿಕ್ಕರೆ ನಿಮ್ಮ ಹಿಂದೆ ನೋಡು, ಅದೆಲ್ಲ ಈಗ ಹೇಳೋದಿಲ್ಲ. ಸೀರಿಯಸ್, ಯು ಹ್ಯಾವ್ ಟು ಬಿ ವೆರಿ ಸೀರಿಯಸ್ ಅಬೌಟ್ ದ ಕ್ಲಾಸ್. ಎಲ್ಲಿ ಕೂತ್ಕೊಂಡು ಸುಮ್ಮನೆ ಆಗಿಲ್ಲ ನಡೆಯೋದಿಲ್ಲ. ಕೊಟ್ಟ ಹೋಮ್ವರ್ಕ್ನ ಚೆನ್ನಾಗಿ ಮಾಡಬೇಕು. ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ಆಲ್ಮೋಸ್ಟ್ 99% ಯು ಆರ್ ಆಲ್ ಸೀರಿಯಸ್ ನನಗೆ ಗೊತ್ತಿದೆ. ಎಲ್ಲೋ 1% ಇರ್ತಾರಂತವ್ರು, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಲ್ ಆಫ್ ಯು ಆರ್ ವೆರಿ ಸೀರಿಯಸ್ ಸ್ಟೂಡೆಂಟ್. ಐ ನೋ ವೆರಿ ವೆಲ್. ಐ ಅಪ್ರಿಷಿಯೇಟ್. ಐ ಕಂಗ್ರ್ಯಾಚುಲೇಟ್ ಯು because you are so serious and you are so studious. 180, 90 students are so regular out of 260. Remaining 60, 70 are not so regular. ಅವ್ರು ಎಲ್ಲಿದಾರೋ ಏನಾದ್ರು ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ. ಅವ್ರ ಬಗ್ಗೆ ಏನೋ ನಾವು ಗ್ರೂಪ್ನಲ್ಲಿ ಅಂತೂ ಎಲ್ಲರಿಗೂ 760 ಮಂದಿ ಮೆಸೇಜ್ ಹೋಗ್ತಾ ಇರ್ತದೆ. ಬಟ್ ನೀವು ಬರ್ತಾ ಇರೋರು 190 and 200 ತನಕ ಬರ್ತಾ ಇದ್ದೀರಾ. another 60 I don't bother. Okay, it is up to you. ನೀವು ಹೆಂಗೆ ಸೀರಿಯಸ್ ಇದ್ರೆ ಅದ್ರ ಮೇಲೆ ಹೋಗುತ್ತೆ ಕ್ಲಾಸ್. ಓಕೆ, ನಾವು ಈಗ ಡೆಟರ್ಸ್ ಅಕೌಂಟ್ ನಲ್ಲಿ ಐಟಮ್ಸ್ ಏನೇನು ಇದಾವ ನೋಡ್ರಿ, ಡೆಬಿಟ್ ಸೈಡ್ ಏನೇನಿದಾವ ನೋಡ್ರಿ. ನಾ ಬೋರ್ಡ್ ನಲ್ಲಿ ಬರೆಯೋದಿಲ್ಲ, ಸುಮ್ಮನೆ ಹೇಳ್ತಾ ಹೋಗ್ತೀನಿ. ಬೋರ್ಡ್ ಮೇಲೆ ಬರೋದ್ರಲ್ಲ, ಬೋರ್ಡ್ ಕ್ಲಿಯರ್ ಇಲ್ಲ ನಮ್ಗೆ. ಐ ಡೋಂಟ್ ರೈಟ್ ಆನ್ ಬೋರ್ಡ್, ದೇರ್ ಇಸ್ ನೋ ನೆಸೆಸಿಟಿ. ನೋಡ್ರಿ ಡೆಟರ್ಸ್ ಅಕೌಂಟ್ ನಲ್ಲಿ ಏನಿದೆ ನೋಡಿ. ಫಸ್ಟ್ ಡೆಬಿಟ್ ಸೈಡ್ 2 ಬ್ಯಾಲೆನ್ಸ್ ಬ್ರಾಟ್ ಡೌನ್, 2 ಕ್ರೆಡಿಟ್ ಸೇಲ್, 2 BR that is dishonor. Credit side buy cash received from debtors, buy BR
ರಿಸೀವ್ಡ್ ಫ್ರಮ್ ಡೆಟರ್. ಬೈ ಸೇಲ್ಸ್ ರಿಟರ್ನ್, ಇಲ್ಲಿ ಕ್ರೆಡಿಟ್ ಸೇಲ್ಸ್ ಇದೆ, ರಿಟರ್ನ್ಸ್ ಈ ಕಡೆ ಬರುತ್ತೆ. ದೆನ್ ಡಿಸ್ಕೌಂಟ್ ಅಲೌ, ದೆನ್ ಬ್ಯಾಡ್ ಡೆಟ್, ಆಮೇಲೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇಷ್ಟು ಐಟಮ್ಸ್ ನಿಮಗೆ ಇಲ್ಲಿ ಇರ್ತಾರೆ ಎಲ್ಲಿ ಡೆಟರ್ಸ್ ಅಕೌಂಟ್. ಅದೇ ಕ್ರೆಡಿಟರ್ಸ್ ಅಕೌಂಟಿಗೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬಿಕಾಸ್ ಇಟ್ ಇಸ್ ಎ ಲಯಬಿಲಿಟಿ ಅಕೌಂಟ್. ದಟ್ ಇಸ್ ಒನ್. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಬರುತ್ತೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಓಪನಿಂಗ್ ಬ್ಯಾಲೆನ್ಸ್. ಕ್ರೆಡಿಟ್ ಪರ್ಚೇಜಸ್, ಆನಂತರ ಬಿಲ್ಸ್ ಪೇಬಲ್ ಬ್ರಾಕೆಟ್ ನಲ್ಲಿ ಡಿಸ್ಆನರ್. ಎನಿ ಬಿಲ್ಸ್ ಪೇಬಲ್ ವಿಚ್ ಇಸ್ ಡಿಸ್ಆನರ್ ಅದನ್ನು ಇಲ್ಲಿ ಬರೀಬೇಕು. ಡೆಬಿಟ್ ಸೈಡ್ ಏನ್ ಬರುತ್ತೆ ನೋಡ್ರಿ, ಟು ಕ್ಯಾಶ್ ಪೇಡ್ ಟು ಕ್ರೆಡಿಟರ್, ಟು ಬಿಲ್ಸ್ ಪೇಬಲ್ ಬ್ರಾಕೆಟ್ ನಲ್ಲಿ ಇಶ್ಯೂಡ್. ನಂತರ ಪರ್ಚೇಸ್ ರಿಟರ್ನ್, ಈ ಕಡೆ ಬೈ ಪರ್ಚೇಸ್ ಅಂದ್ರೆ ಇಲ್ಲೇ ರಿಟರ್ನ್ ಅಪೋಸಿಟ್ ಸೈಡ್ ಬರೀತದೆ ಪರ್ಚೇಸ್ ರಿಟರ್ನ್. ಟು ಡಿಸ್ಕೌಂಟ್ ಅರ್ನ್ಡ್, ಇಲ್ಲಿ ಡಿಸ್ಕೌಂಟ್ ಅಲೌಡ್ ಇಲ್ಲಿತ್ತು, ಇಲ್ಲಿ ಪರ್ಚೇಸ್ ಮಾಡಿದಾಗ ನಮ್ಗೆ ಡಿಸ್ಕೌಂಟ್ ಬಂದಿರ್ತದೆ, ಅದಕ್ಕೆ ಟು ಡಿಸ್ಕೌಂಟ್ ಅರ್ನ್ಡ್. ಆನಂತರ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟ್. ದಿಸ್ ಇಸ್ ಕ್ರೆಡಿಟರ್ಸ್ ಅಕೌಂಟ್ ಫಾರ್ಮ್. ಇಷ್ಟಿಷ್ಟು ಐಟಮ್ಸ್ ಇರ್ತಾವೆ, ಇಷ್ಟನ್ನ ಪರ್ಫೆಕ್ಟ್ ಮಾಡಿಬಿಟ್ರೆ ಈಸಿ ಆಗುತ್ತೆ. ಇನ್ನು ಬಿ ಆರ್ ಅಕೌಂಟ್ ನೋಡ್ರಿ. ಬಿ ಆರ್ ಅಕೌಂಟ್ ಇಸ್ ಅಸೆಟ್ ಅಕೌಂಟ್. ಹಾಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬಿ ಆರ್, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಡೆಬಿಟ್ ಸೈಡ್ ಇದೆ ನೋಡಿ. ಆನಂತರ ಟು ಸನ್ರಿ ಡೆಟರ್, ದಟ್ ಇಸ್ ಬಿಲ್ಸ್ ರಿಸೀವ್ಡ್. ಬೈ ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್. ಬೈ ಸನ್ರಿ ಡೆಟರ್ ಬಿ ಆರ್ ಡಿಸಾನರ್. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಕ್ಲೋಸಿಂಗ್ ಬಿ ಆರ್. ಬಿ ಆರ್ ನಲ್ಲಿ ಬಹಳ ಕಡಿಮೆ ಐಟಮ್ ಇರ್ತದೆ, ಡೆಟರ್ಸ್ ನಲ್ಲಿ ಸ್ವಲ್ಪ ಹೆಚ್ಚಿಗೆ ಇರ್ತದೆ. ಬಿ ಆರ್ ನಲ್ಲಿ ಇಷ್ಟೇ 4 ರಿಂದ 5 ಐಟಮ್, ಇಷ್ಟಕ್ಕೆ 2 ಅಷ್ಟಕ್ಕೆ 3. ಬಿಲ್ಸ್ ಪೇಬಲ್ ನೋಡ್ರಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬಿಕಾಸ್ ಇಟ್ ಇಸ್ ಅ ಲಯಬಿಲಿಟಿ ಅಕೌಂಟ್. ಬೈ ಸನ್ರಿ ಕ್ರೆಡಿಟರ್ ಬಿಲ್ಸ್ ಇಶ್ಯೂಡ್. ಈ ಕಡೆ ಟು ಕ್ಯಾಶ್ ಪೇಡ್ ಅಗೇನ್ಸ್ಟ್ ಬಿಲ್ಸ್, ಟು ಸನ್ರಿ ಕ್ರೆಡಿಟರ್ ಬಿಲ್ಸ್ ಪೇಬಲ್ ಡಿಸಾನರ್ಡ್, ಬ್ಯಾಲೆನ್ಸ್ ಕ್ಯಾರಿ ಡೌನ್, ಕ್ಲೋಸಿಂಗ್ ಬಿಲ್ಸ್ ಪೇ. ಇಲ್ಲಿ 5 ಐಟಮ್ ನೋಡ್ರಿ. ಎಲ್ಲ ಸೇರಿದ್ರು ನಿಮಗೆ ಡೆಟರ್ಸ್ ಅಕೌಂಟ್ ನಲ್ಲಿ 4-5 ಐಟಮ್, ಕ್ರೆಡಿಟರ್ಸ್ ಅಕೌಂಟ್ ನಲ್ಲಿ 4-5 ಐಟಮ್, ಬಿ ಆರ್ ಅಕೌಂಟ್ ನಲ್ಲಿ 3 ರಿಂದ 4 ಐಟಮ್, ಬಿಲ್ಸ್ ಪೇಬಲ್ 3 ರಿಂದ 4. ನೀವು ಸ್ವಚ್ಛವಾಗಿ ಗಮನ ಹರಿಸಿದ್ರೆ, ಒಂದು ಡೆಟರ್ಸ್ ಅಕೌಂಟ್ ಒಂದು ಬಿ ಆರ್ ಅಕೌಂಟ್ ಪರ್ಫೆಕ್ಟ್ ಮಾಡಿದ್ರೆ ಅದರ ಅಪೋಸಿಟ್ ವರ್ಷನ್ ಕ್ರೆಡಿಟರ್ಸ್ ಅಕೌಂಟ್ ಬಿ ಪಿ ಅಕೌಂಟ್ ಇರುತ್ತೆ. ಗೊತ್ತಾಯ್ತಾ? ಅದರ ಅಪೋಸಿಟ್ ವರ್ಷನ್. ಡೆಟರ್ ನಲ್ಲಿ ಸೇಲ್ಸ್ ಇದ್ರೆ ಕ್ರೆಡಿಟರ್ ನಲ್ಲಿ ಪರ್ಚೇಸ್ ಇರುತ್ತೆ. ಆಯ್ತಾ? ಡೆಟರ್ ನಲ್ಲಿ ಬಿ ಆರ್ ಇದ್ರೆ ಕ್ರೆಡಿಟರ್ ನಲ್ಲಿ ಬಿ ಪಿ ಇರುತ್ತೆ. ಬಿಲ್ಸ್ ಪೇಬಲ್. ಡೆಟರ್ಸ್ ಅಂದ್ರೆ ಯಾರು? ಅಲ್ಟಿಮೇಟ್ಲಿ ಡೆಟರ್ಸ್ ಅಂದ್ರೆ ನಮಗೆ ಯಾರಿಂದ ಹಣ ಬರ್ಬೇಕಾಗಿರುತ್ತೆ ಅವ್ರು ನಮಗೆ ಡೆಟರ್ಸ್. ಕ್ರೆಡಿಟರ್ಸ್ ಅಂದ್ರೆ ಯಾರು? ನಾವು ಯಾರಿಗೆ ಹಣ ಕೊಡೋದಿರ್ತಲ್ಲ ಅವ್ರು ಕ್ರೆಡಿಟರ್. ಇಷ್ಟು ಕಲ್ತಿದ್ರಿ ನೀವು ಈಗ. ಹೂ ಇಸ್ ಡೆಟರ್ ಅಂಡ್ ಹೂ ಇಸ್ ಕ್ರೆಡಿಟರ್? The person to whom that we need to pay is called as creditor. Okay? The person from whom the debt is due is called as debtor. For example, A there is a debt due from A to B. Debt due from A to B. ಹೌದಾ? ಎ ಬಿಗೆ ಒಂದಿಷ್ಟು ಹಣ ಕೊಡೋದಿದೆ, ಬಿಗೆ ಒಂದಿಷ್ಟು ಹಣ ಕೊಡೋದಿದೆ. ಅವಾಗ ಎ ಬಿಕಮ್ಸ್ ಡೆಟರ್ ಟು ಬಿ. ಎ ಹಣ ಕೊಡೋದಿದೆ ಬಿಗೆ. ಹೌದಾ? ಅಟ್ ದ ಸೇಮ್ ಟೈಮ್ ಬಿ ಬಿಕಮ್ಸ್ ಕ್ರೆಡಿಟರ್ ಟು ಎ. ಕ್ರೆಡಿಟರ್ ಅಂದ್ರೆ ಸಾಹುಕಾರ, ಡೆಟರ್ ಅಂದ್ರೆ ಸಾಲಗಾರ. ಹೌದಾ? ಬಿನಿಗೆ ಎ ಹಣ ಕೊಡೋದಿತ್ತಂದ್ರೆ ಬಿ ಏನು ಸಾಹುಕಾರ ಅದ, ಎ ಬಿಗೆ ಸಾಲಗಾರ. ಇಷ್ಟೇ. Certain sum is due from A to B. A is a debtor to B. B is a creditor to A. ಅರ್ಥ ಆಯ್ತಾ? ಸಿಂಪಲ್ ಮೀನಿಂಗ್ ಆಫ್ ಡೆಟರ್ ಅಂಡ್ ಕ್ರೆಡಿಟರ್. ರೈಟ್? ಓಕೆ. ಈಗ ಬಿ ಆರ್ ಅಂದ್ರೆ ಏನು? ವಾಟ್ ಈಸ್ ಮೀನಿಂಗ್ ಆಫ್ ಬಿ ಆರ್ ಅಂಡ್ ಬಿ ಪಿ? ಯಾರು ಹಣ ಕೊಡೋದಿರುತ್ತಲ್ಲ, ಎ ಬಿನಿಗೆ ಹಣ ಕೊಡೋದಿದೆ ಅಂತೀವಿ. ಹಣ ಕೊಡೋ ತಡ ಆದಾಗ ಹಣದ ಬದಲಿ ಒಂದಿಷ್ಟು ಡಾಕ್ಯುಮೆಂಟ್ ಅನ್ನು ಕೊಡ್ತಾನೆ, ಬಿಲ್ಸ್ ಅನ್ನು ಕೊಡ್ತಾನೆ. ಮೇ ಬಿ ಚೆಕ್, ಮೇ ಬಿ ಪ್ರಾಮಿಸರಿ ನೋಟ್, ಹೌದಾ? ಮೇ ಬಿ ಡಿಮಾಂಡ್ ಡ್ರಾಫ್ಟ್, ಮೇ ಬಿ ಬಿಲ್ ಆಫ್ ಎಕ್ಸ್ಚೇಂಜ್,
ಹೌದಾ? ಯಾವುದೋ ಒಂದು ಕೊಡ್ತಾನೆ, ಹಣದ ಬದಲಾಗಿ ಏನೋ ಒಂದು ಡಾಕ್ಯುಮೆಂಟ್ ಕೊಡ್ತಾನೆ, ಹಣದ ಬದಲಾಗಿ ಡಾಕ್ಯುಮೆಂಟ್ ಕೊಡ್ತಾನೆ. ಅದಕ್ಕೆ ನಾವೇನು ಕರಿತೀವಿ? ಬಿಲ್ಸ್ ರಿಸೀವೇಬಲ್ಸ್ ಅಂತ ಕರಿತೀವಿ. ಇಟ್ ಮೇ ಬಿ ಪ್ರಾಮಿಸರಿ ನೋಟ್, it may be bill of exchange, it may be demand draft, it may be check, it may be hundi, any kind of bill. ಇಲ್ಪ ದೋಸ್ತ ನನಗೆ ರೊಕ್ಕ ನನ್ನ ಹತ್ರ ರೊಕ್ಕ ಸದ್ಯ ಕೊಡಾಕ 1 ತಿಂಗಳು ಬಿಟ್ಟು ಕೊಡ್ತೇನೆ ಅಂತ ಅಂತ ಹೇಳಿರಿ. 1 ತಿಂಗಳು ಬಿಟ್ಟು ಕೊಡ್ತಿಲ್ಲ, 1 ತಿಂಗಳು ಡೇಟ್ ಹಾಕಿ ನಾನು ಒಂದು ಚೆಕ್ ಕೊಡ ಅಂತ. ನೀವು ಮುಂದಿನ ತಿಂಗಳು ಕೊಡ್ತೀಯಾ? ಇದು ಅಕ್ಟೋಬರ್ ಅಲ್ಲ, ನವೆಂಬರ್ 10ನೇ ತಾರೀಕಿಗೆ ಕೊಡ್ತಾ ಇದೆಯಾ? ಓಕೆ, ನವೆಂಬರ್ 10ನೇ ತಾರೀಕಿನ ಡೇಟ್ ಹಾಕೊಂಡು ನನಗೆ ಚೆಕ್ ಕೊಡ ಅಂತ. ಸೊ ಏನಾಗ್ತಿದ್ದು? ದಟ್ ಚೆಕ್ ಇಸ್ ಕಾಲ್ಡ್ ಆಸ್ ಬಿಲ್ಸ್ ರಿಸೀವೇಬಲ್. ದಟ್ ಚೆಕ್ ಇಸ್ ಕಾಲ್ಡ್ ಆಸ್ ಬಿಲ್ಸ್ ರಿಸೀವೇಬಲ್. ಎ ಏನ್ ಮಾಡಿದ? ಬಿನಿಗೆ ಒಂದು 50,000 ರೂಪಾಯಿ ಕೊಡೋದಿತ್ತು ಅಂತ ಹೇಳಿರಿ. ಅವಾಗ ಎ ಮುಂದಿನ ತಿಂಗಳದ ಒಂದು ಡೇಟ್ ಹಾಕಿ ಬಿನಿಗೆ ಒಂದು ಚೆಕ್ ಕೊಟ್ಟ 50,000 ರೂಪಾಯಿ. ಅವಾಗ ಬಿನಿಗೆ ಅದು ಏನಾಗ್ಬೇಕು? ರೊಕ್ಕ ಬರಲಿಲ್ಲ. ರೊಕ್ಕದ ಬದಲು ಏನ್ ಬಂತು? ಬಿಆರ್ ಆತು, ಬಿಲ್ಸ್ ರಿಸೀವೇಬಲ್. ಅವನ ಹತ್ರ ಬಂದಿದೆ ಚೆಕ್, ಅದು ಹಣ ಆಗಿ ಕನ್ವರ್ಟ್ ಆಗಿಲ್ಲ ಇನ್ನ. ಅದು ಹಣ ಆಗಿ ಕ್ಯಾಶ್ ಆಗಿ ಕನ್ವರ್ಟ್ ಮುಂದಿನ ತಿಂಗಳಾಗುತ್ತದ. ಅಲ್ಲಿವರೆಗೆ ಇದೇನಾಯ್ತು? ಬಿಲ್ಸ್ ರಿಸೀವೇಬಲ್ಸ್. ಯಾರಿಗೆ? ಬಿನಿಗೆ. ಅದೇ ಏನಿಗೆ ಏನಾಗ್ತದು? ಬಿಲ್ಸ್ ಪೇಯಬಲ್ ಆಯ್ತು. ಒಂದೇ ಬಿಲ್ಲು, ಒಂದೇ ಚೆಕ್. ಯಾರು ಚೆಕ್ ಕೊಟ್ಟಾರೋ ಅವರಿಗೆ ಅದು ಬಿಲ್ಸ್ ಪೇಯಬಲ್ ಆಯ್ತು. ಯಾರು ಚೆಕ್ ಇಸ್ಕೊಂಡಾರೋ ಅವ್ರಿಗೆ ಏನಾಗ್ತದು? ಬಿಲ್ಸ್ ರಿಸೀವೇಬಲ್. ಇಟ್ ಈಸ್ ಎ ಲಯಬಿಲಿಟಿ ಆನ್ ದಿ ಪಾರ್ಟ್ ಆಫ್ ಎ, ಇಟ್ ಈಸ್ ಅನ್ ಅಸೆಟ್ ಆನ್ ದಿ ಪಾರ್ಟ್ ಆಫ್ ಬಿನಿಗೆ. ಅದು ಅಸೆಟ್ ಆಗುತ್ತೆ ಬಿಆರ್. ಅದು ಮುಂದೆ ಏನಿಗೆ ಯಾರು ಇಶ್ಯೂ ಮಾಡಿದಾರಲ್ಲ ಚೆಕ್, ಯಾರು ಇಶ್ಯೂ ಮಾಡಿದಾರಲ್ಲ ಅವ್ನು ಮುಂದಿನ ತಿಂಗಳು ರೊಕ್ಕ ಜಮಾ ಮಾಡ್ಬೇಕಲ್ಲ ಬ್ಯಾಂಕಿಗೆ, ಅಷ್ಟು ರೊಕ್ಕ ಕೊಡಬೇಕಲ್ಲ, ಅದು ಬಿಲ್ಸ್ ಪೇಯಬಲ್ ಆಗುತ್ತೆ ಅಲ್ಲಿವರೆಗೂ. ಅದು ಲಯಬಿಲಿಟಿ ಆನ್ ದಿ ಪಾರ್ಟ್ ಆಫ್. ಅರ್ಥ ಆಯ್ತಾ? ಇಟ್ ಓಕೆ? ಓಕೆ. ಈಗ ನಾವು ಒಂದು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅನ್ನ, ಸಣ್ಣದೊಂದು ಪ್ರಾಬ್ಲಮ್ ಅನ್ನ ಬಿಡಿಸುವಂತ ಪ್ರಯತ್ನ ಮಾಡೋಣ. ವಾಟ್ ಇಸ್ ಟೈಮ್? 42. ಇಷ್ಟು ಬೇಸಿಕಲಿ ನೀವು ನಾ ಕೊಟ್ಟ ನೋಟ್ಸ್ ಅನ್ನ ಇನ್ನೊಮ್ಮೆ ಚೆನ್ನಾಗಿ ಬರ್ಕೊಂಡಿಲ್ಲ ಅಂದ್ರೆ ಚೆನ್ನಾಗಿ ಬರ್ಕೊಂಡು ಸ್ಟೇಟ್ಮೆಂಟ್ ಅನ್ನು ಹಾಕಬೇಕು, ಡೆಟರ್ಸ್ ಅನ್ನ ಹಾಕಬೇಕು, ಕ್ರೆಡಿಟರ್ಸ್ ಅನ್ನು ಹಾಕಬೇಕು, ಬಿಆರ್ ಅನ್ನು ಹಾಕಬೇಕು, ಡಿಪಿ ಹಾಕಬೇಕು, ಟ್ಯಾಕ್ಸ್ ಅಕೌಂಟ್ ಹಾಕಿದ್ರೆ ಟ್ಯಾಕ್ಸ್ ಅಕೌಂಟ್ ಹಾಕಬೇಕು. ಈ ಅಕೌಂಟ್ ಬಗ್ಗೆ ಸ್ವಲ್ಪ ನೀವು ಏನ್ ಮಾಡಿ ಗಮನ ಹಾಕ್ತೀವಿ. ಗಮನ ಹಾಕಿ ಆದ್ಮೇಲೆ ಅದ್ರ ಮೇಲೆ ಪ್ರಾಬ್ಲಮ್ಸ್ ಬಿಡಿಸ್ತಾ ಹೋಗೋಣ. ಇದೇನಿದೆ ನೋಡಿ, ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಮಾಹಿತಿ ನಿಮಗೆ ಪ್ರಾಬ್ಲಮ್ ನಲ್ಲಿ ಕೊಟ್ಟಾಗ, ಪ್ರಾಬ್ಲಮ್ ನಲ್ಲಿ ಇಂಟರ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಇರ್ತಾವ. ಇಂಟರ್ ರಿಲೇಟೆಡ್ ಟ್ರಾನ್ಸಾಕ್ಷನ್. ಈಗ ಡೆಟರ್ಸ್ಗೆ ಸಂಬಂಧಪಟ್ಟಿದ್ದು ಬಿಆರ್ ಇರ್ತಾವ. ಡೆಟರ್ಸ್ ನಲ್ಲಿ ಬಿಆರ್ ಎಂಟ್ರಿ ಆಕತಿ, ಬಿಆರ್ ಅಕೌಂಟ್ ನಲ್ಲಿ ಡೆಟರ್ಸ್ ಎಂಟ್ರಿ ಆಕಾವ. ಸೊ debtors and BR are interrelated. They are two accounts are correlated. Debtors ಮತ್ತು BR ಒಂದಕ್ಕೊಂದು ಸಂಬಂಧ ಇರ್ತಾವೆ. ಹಂಗೆ ಕ್ರೆಡಿಟರ್ಸ್ ಅಂಡ್ ಬಿಪಿ ಇವೆರಡು ಒಂದ್ ಸೆಟ್. ಬಿಪಿ ಬಿಲ್ಸ್ ಪೇಬಲ್ ಗೆ ಸಂಬಂಧಪಟ್ಟಿದ್ದು ಕ್ರೆಡಿಟರ್ಸ್ ಅಕೌಂಟ್ ನ್ಯಾಗ ಬಂದಿರ್ತೈತಿ, ಕ್ರೆಡಿಟರ್ಸ್ ಗೆ ಸಂಬಂಧಪಟ್ಟಿದ್ದು ಬಿಲ್ಸ್ ಪೇಬಲ್ ನಾಗ ಇರ್ತೈತಿ. ಅದ ಕ್ರೆಡಿಟರ್ಸ್ ಗೆ ಸಂಬಂಧಪಟ್ಟಿದ್ದು ಬಿಆರ್ ಇರಂಗಿಲ್ಲ, ಬಿಆರ್ ಗೆ ಸಂಬಂಧಪಟ್ಟಿದ್ದು ಕ್ರೆಡಿಟರ್ಸ್ ಇರಂಗಿಲ್ಲ, ಡೆಟರ್ಸ್ ಗೆ ಸಂಬಂಧಪಟ್ಟಿದ್ದು ಬಿಪಿ ಇರಂಗಿಲ್ಲ, ಬಿಪಿ ಗೆ ಸಂಬಂಧಪಟ್ಟಿದ್ದು ಡೆಟರ್ಸ್ ಗೆ ಸಂಬಂಧಪಡಂಗಿಲ್ಲ. ಕ್ಲಿಯರ್ ಮಾಡ್ಕೋರಿ. ಯಾಕ? ಡೆಟರ್ ಇಸ್ ಅಸೆಟ್ ಅಕೌಂಟ್, ಬಿಆರ್ ಇಸ್ ಆಲ್ಸೋ ಅಸೆಟ್ ಅಕೌಂಟ್. ಇಲ್ಲಿ ಹೊಂದತಿ, both belongs to same family. So creditors is liability account, BP is also liability account. ಇವೆರಡು ಹೊಂದಾಣಿಕೆ ಆಗ್ತವೆ. ಇದಕ್ಕೂ ಕ್ರಾಸ್ ಹೊಂದಾಣಿಕೆ ಆಗೋದಿಲ್ಲ, ನೆನಪಿಟ್ಟುಕೋರಿ. ಡೆಟರ್ಸ್ ಅಂಡ್ ಬಿಪಿ, ಕ್ರೆಡಿಟರ್ಸ್ ಅಂಡ್ ಬಿಆರ್ ಹೊಂದಾಣಿಕೆ ಆಗೋದಿಲ್ಲ. ಡೆಟರ್ಸ್ ಅಂಡ್ ಬಿಆರ್, ದೆನ್ ಕ್ರೆಡಿಟರ್ಸ್ ಅಂಡ್ ಬಿಪಿ ಒಂದಕ್ಕೊಂದು ನೋಡ್ರಿ. ನೀವು ಫಾರ್ಮೆಟ್ ನೋಡಿದಾಗ ಗುರುತಾಗುತ್ತೆ ನೋಡ್ರಿ. ಫಾರ್ಮೆಟ್ ನೋಡಿದಾಗ ಕ್ರೆಡಿಟರ್ಸ್ ಅಕೌಂಟ್ ನಲ್ಲಿ ಬಿಪಿ ಅಂತಿದೆ, ಹೌದಾ?
ಡೆಟರ್ಸ್ ಅಕೌಂಟ್ ನಲ್ಲಿ ಬೈ ಬಿ ಆರ್ ಅಂತ ಐತಿ ನೋಡಿ. ಡೆಟರ್ಸ್ ಅಕೌಂಟ್ನಾಗ ಬೈ ಬಿ ಆರ್, ಬೈ ಕ್ಯಾಶ್ ಆದ್ಮೇಲೆ ಬೈ ಬಿ ಆರ್ ಅಂತ ಐತಿ. ಡೆಟರ್ಸ್ ಇಂದ ಒಂದಿಷ್ಟು ದುಡ್ಡು ಬಂದಿದೆ ಬೈ ಕ್ಯಾಶ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಅದು ದುಡ್ಡಿನ ಜೊತೆಗೆ ಒಂದಿಷ್ಟು ಬಿಲ್ಸ್ ಬಂದಾವ, ದಟ್ ಇಸ್ ಬೈ ಬಿ ಆರ್. ಕ್ರೆಡಿಟರ್ ಮೇಲೆ ಹೆಂಗಿಲ್ಲ, ಟು ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಒಂದಿಷ್ಟು ರೊಕ್ಕ ಕೊಟ್ಟೇವಿ, ರೊಕ್ಕ ಕೊಡೋದ್ರ ಜೊತೆ ಒಂದಿಷ್ಟು ಬಿಲ್ಸ್ ಕೊಟ್ಟೇವಿ, ಟು ಬಿ ಪಿ ಅಂತ ಬರ್ದೆ ನೋಡ್ರಿ ಎಲ್ಲಿ ಕ್ರೆಡಿಟರ್ಸ್ ಅಕೌಂಟ್ ನಲ್ಲಿ. ಕ್ಯಾಶ್ ಕೊಡೋದ್ರ ಜೊತೆಗೆ ಒಂದಿಷ್ಟು ಬಿಲ್ಸ್ ಕೊಟ್ಟಿದ್ದೇನೆ, ರೊಕ್ಕ ಇಲ್ರಿಪ್ಪ ಈಗ 50,000 ತಗೋರಿ, ಇನ್ನು 50,000 ಒಂದು ಚೆಕ್ ಕೊಡ್ತೇವೆ ನಾನು. ಸೊ ರೊಕ್ಕ ಕೊಟ್ಟಿದ್ದಕ್ಕೆ ಟು ಕ್ಯಾಶ್ ಅಂದ್ರಿ, ಚೆಕ್ ಕೊಟ್ಟಿದ್ದಕ್ಕೆ ಟು ಬಿ ಪಿ ಅಂದ್ರಿ. ಇಸ್ ಇಟ್ ಓಕೆ? ಅದೇ ಡೆಟರ್ಸ್ ಇಂದ ಬರುವಾಗ ನಮಗ್ ಬರ್ಬೇಕಾದಂತ ಹಣ ಬಂದಾಗ ಆ ಡೆಟರ್ ಏನ್ ಮಾಡಿದ ಸಾಹೇಬ್ರೆ ನಿಮ್ಗೆ 1 ಲಕ್ಷ ಕೊಡೋದಿತ್ತು, ಅದ್ರ ಪೈಕಿ 50,000 ರೊಕ್ಕ ಕೊಡ್ತೀನಿ ಅಂದ. ಅದಕ್ಕೆ ನಾವೇನ್ ಬರ್ದ್ವಿ, ಬೈ ಕ್ಯಾಶ್ ಅಂದು ಲೆಟರ್ ಅಕೌಂಟ್ನಾಗ ರಿಸೀವ್ಡ್ ಫ್ರಮ್ ಲೆಟರ್ಸ್ ಅಂದ್ವಿ. ಇನ್ನು 50,000 ಚೆಕ್ ಕೊಟ್ಟ, ಬೈ ಬಿ ಆರ್ ಅಂದು ರಿಸೀವ್ಡ್ ಫ್ರಮ್ ಲೆಟರ್. ಕ್ಯಾಶ್ ಬದಲಾಗಿ ಬಿ ಆರ್ ಬಂದಿದೆ, ಕ್ಯಾಶ್ ಬದಲಾಗಿ ಬಿ ಆರ್ ಬಂದಿದೆ. ಅದ ನಾವು ಕೊಟ್ಟಿದ್ವಿ ಅಂದ್ರೆ ಕ್ಯಾಶ್ ಬದಲಾಗಿ ಬಿಲ್ಸ್ ಕೊಟ್ಟಿದ್ವಿ ಅಂದ್ರೆ ಬಿಲ್ಸ್ ಪೇಬಲ್ ಆಗುತ್ತೆ. ಕ್ಯಾಶ್ ಬದಲಾಗಿ ನಮ್ಗೆ ರೊಕ್ಕ ಬರೋದ್ರ ಬದಲಾಗಿ ಬಿಲ್ ಬಂದಿದ್ರೆ ಅದು ಬಿ ಆರ್ ಆಗುತ್ತೆ. ನಮಗೆ ರೊಕ್ಕ ಕೊಡೋದ್ರ ಬದಲಾಗಿ ನಾವು ಬಿಲ್ಸ್ ಕೊಟ್ಟಿದ್ವಿ ಅಂದ್ರೆ ಬಿಲ್ಸ್ ಪೇಬಲ್ ಆಗುತ್ತೆ. ಇಷ್ಟೇ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಂತ. ಇಷ್ಟನ್ನ ನೀವು ಗಮನದಲ್ಲಿ ಇಟ್ಕೊಂಡು ನೀವೇನ್ ಮಾಡ್ರಿ, ಇನ್ನೂ ಒಂದ್ಸಾರಿ ಇವತ್ತ ಎಲ್ಲ ಹೋಮ್ವರ್ಕ್ ಅನ್ನ ನಾ ಕೊಟ್ಟಿದ್ದನ್ನೆಲ್ಲವನ್ನು ಸರಿಯಾಗಿ ಬರೆದು ಇಟ್ಕೊಳ್ರಿ. ನಾಳೆ ಸಂಡೇ ಕ್ಲಾಸ್ ಬೇಡ, ಮಂಡೇ ನಾವು ಕ್ಲಾಸ್ ಮಾಡೋಣ. ಒಂದು ಫಸ್ಟ್ ಪ್ರಾಬ್ಲಮ್ನ ಚಾಲೂ ಮಾಡ್ತೀನಿ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಹಾಕೋದನ್ನ ಪ್ರಾರಂಭ ಮಾಡ್ತೀನಿ. ಪ್ರಾಬ್ಲಮ್ ನಾನು ಮಂಡೇ ಕಳಿಸ್ತೇನೆ. ಆ ಪ್ರಾಬ್ಲಮ್ ಅನ್ನ ನಾವು ಮಂಡೇ ದಿವಸ ಒಂದು ಸ್ಟೇಟ್ಮೆಂಟ್ ನೀವು ಹಾಕಿದ್ದೀರಿ, PUC ಯಲ್ಲಿ ಹಾಕಿರಿ ನೀವು ಸ್ಟೇಟ್ಮೆಂಟ್ ಅನ್ನ. ಆ ಸ್ಟೇಟ್ಮೆಂಟ್ ಅನ್ನ ಶುರು ಮಾಡಿಕೊಂಡು ಡೆಟರ್ಸ್ ಅಕೌಂಟು ಕ್ರೆಡಿಟರ್ಸ್ ಅಕೌಂಟ್ ಎಲ್ಲ ಹಾಕ್ತಾ ಹೋಗೋಣ. ಆರಾಮ್ಸೆ ಹೋಗೋಣ, ಗಡಬಡೆ ಇಲ್ಲ, ಯಾವುದು ಗಡಬಡ್ ಮಾಡೋದಿಲ್ಲ. ಸುಮ್ಮನೆ ದಿನ ಒಂದೊಂದು ಅಕೌಂಟ್ ಬಿಡಿಸ್ತಾ ನಿಮ್ಗೆ ಪರ್ಫೆಕ್ಟ್ ಆದ್ಮೇಲೆ ಮುಂದೆ ನಾವೊಂದು ದೊಡ್ಡ ಪ್ರಾಬ್ಲಮ್ ಹೋಗೋಣ. ಇಸ್ ಇಟ್ ಓಕೆ? ರೈಟ್. ಗುಡ್ ನೈಟ್.